40 ನಂತರ ಸ್ಟ್ರೇಟಾಗಿ ಕೇಳಬೇಕು, ಸೆಕ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಸೆಕ್ಸು ಅನ್ನೋದು ಈಗ ಮನುಷ್ಯನಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಹೇಳಿ ಎಲ್ಲನೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ಟಿದೆ. ನಮ್ಮ ಪುರಾಣ ಪುಣ್ಯಕಥೆಗಳು ಅಲ್ಲಿಂದ ಹಿಡಿದು ನಾವು ಪೂರ್ವಜರಿಂದ ನೋಡಿದಾಗ ಎಲ್ಲದಕ್ಕೂ ಸಮನಾದ ಒಂದು ಪ್ರಾಮುಖ್ಯತೆ ಕೊಟ್ಟಿದೆ. ಬರೀ ಯೌವನದಲ್ಲಿ ಯುವಕರ ಒಂದು ಲೈಂಗಿಕತೆ ಮಾತ್ರ ನಾವು ಯಾವಾಗಲೂ ವೈಭವೀಕರಿಸ್ತೀವಿ. ಯಾವುದೇ ಒಂದು ಮಾಧ್ಯಮ, ಸಿನಿಮಾ, ಕತೆ, ಕಾದಂಬರಿ ಅಥವಾ ಸೀರಿಯಲ್ ಇದ್ರೊಳಗೆಲ್ಲ ಒಂದು ಇಳಿ ವಯಸ್ಸಿನವರ ಒಂದು ಲೈಂಗಿಕತೆಗೆ ಬಗ್ಗೆ ಬಂತು ಅಂದಾಗ ಅದೊಂದು ಮುಜುಗರದ ಭಾವನೆ, ತಪ್ಪಿತಸ್ಥ ಭಾವನೆ, ಏನೋ ಅವ್ರು ಅಪರಾಧ ಮಾಡಿದಾರೇನೋ. ಲೈಂಗಿಕತೆ ಅನ್ನೋದು ಪ್ರತಿಯೊಂದು ವ್ಯಕ್ತಿಗೆ ಹುಟ್ಟಿನಿಂದ ಇಳಿ ವಯಸ್ಸಿನವ್ರಿಗೆ ಸಾಯೋ ತನಕ ಅವ್ರ ಜೊತೆ ಇರುವಂಥ ಒಂದು ಅವಿಭಾಜ್ಯ ಅಂಗ. ಯಾವುದೇ ಸಮಯದಲ್ಲಾದರೂ ಕೂಡ ನಿಮಗೆ ದೇಹದಲ್ಲಿ ಸೆಕ್ಸ್ ಆರ್ಗನ್ಸ್, ಅದರ ಲೈಂಗಿಕ ಅವಯವಗಳಿದೆ, ಲೈಂಗಿಕ ಹಾರ್ಮೋನುಗಳಿದೆ, ಮೆದುಳಿನಲ್ಲಿ ಲೈಂಗಿಕ ಸೆಕ್ಸ್ ಸೆಂಟರ್ ಇದೆ, ಆಮೇಲೆ ಅವ್ರಿಗೆ ಭಾವನೆಗಳಿದೆ. ಇದೆಲ್ಲ ಇಳಿ ವಯಸ್ಸಿನವ್ರ ತನಕ ಕಂಟಿನ್ಯೂಸ್ ಆಗಿ ಇದ್ದೇ ಇರುತ್ತೆ. ಆದ್ರೆ ಯಾವಾಗ ಅದನ್ನ ಉಪಯೋಗಿಸ್ಬೋದಾ ಇಲ್ವಾ, ನಾವು ಲೈಂಗಿಕತೆ ಮಾಡಿದ್ರೆ ತಪ್ಪ, ಸೆಕ್ಸ್ ಮಾಡಿದ್ರೆ ತಪ್ಪ, ಅದು ಯಾವುದು, ಅದನ್ನ ಯಾರು ಉತ್ತರ ಕೊಡೋರಿಲ್ಲ. ಆದ್ರೆ ಯಾವುದೇ ಅವ್ರು ಬದುಕಿರೋ ತನಕ, ಎಲ್ಲಿ ತನಕ ಅವರಿಗೆ ಒಂದು ಸಾಧ್ಯತೆ, ಅವರ ಇತಿಮಿತಿನಲ್ಲಿ, ಅವ್ರಿಗೆ ಒಂದು ಆರೋಗ್ಯದ ಇತಿಮಿತಿ ಇರ್ಬೋದು ಅಥವಾ ವಯಸ್ಸಿನ ಇತಿಮಿತಿ, ಯಾವುದೇ ಅದರೊಳಗೆ ಅವರ ಒಂದು ಆಸಕ್ತಿ ಇದ್ರೆ ಖಂಡಿತವಾಗ್ಲೂ ಅವ್ರು ಬದುಕಿರೋ ತನಕ ಮುಂದುವರಿಸೋದ್ರೊಳಗೆ ಯಾವ ತಪ್ಪು ಇಲ್ಲ. ಅದಕ್ಕೆ ಏಜ್ ಲಿಮಿಟ್ ಅಂತ ದೇರ್ ಇಸ್ ನೋ ಏಜ್, ಸೆಕ್ಸ್ ಹ್ಯಾಸ್ ನೋ ಏಜ್ ಬಾರತ್. ಆ ಥರ ಅದನ್ನ ಒಂದು ವರ್ಡಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಅಬ್ರಾಡಲ್ಲೆಲ್ಲ ನೀವು ಹೋದ್ರೆ ಈವನ್ ಶಿಶ್ನದ ಕಸಿ, ಅವಾಗ ಅವ್ರಿಗೆ ನಿಮ್ರ ದೌರ್ಬಲ್ಯ ಅಂತದೆಲ್ಲ ಇದ್ರೂ ಕೂಡ ಅದನ್ನೆಲ್ಲ ಮಾಡಿಸ್ಕೊಂಡು ಅವಾಗ್ಲೂ ಇನ್ನೊಂದು ಮದುವೆನೂ ಆಗಿ ಜೀವನನೂ ನಡೆಸಿದಾರೆ. ಅಂದ್ರೆ ಅವ್ರವ್ರ ಆಸಕ್ತಿ ಮೇಲೆ ಹೋಗುತ್ತೆ. ಈಗ ನಾವು ಏನೋ ಒಂದು ವಯಸ್ಸಾದವರು ಅವ್ರಿಗೆ ನಮಗೆ ಬೇಡ, ಇಬ್ರಿಗೂ ಅದೇ ಒಂದು ಭಾವನೆ ಇದ್ರೆ ನಮ್ಗೆ ಸೆಕ್ಸ್ ಮಾಡೋದೇನು ಬೇಡ, ನಮಗಿದೆ, ನಾವು ವಿ ಆರ್ ಹ್ಯಾಪಿ ಲೈಕ್ ದಿಸ್, ನಮ್ಗೇನು ಏನು ಫೋರ್ಸ್ ಮಾಡೋದಲ್ಲ. ನೀವು ಸೆಕ್ಸನ್ನು ಮಾಡಲೇಬೇಕು ಅಂತನೂ ಇಲ್ಲ, ಮಾಡಬಾರ್ದು ಅಂತನೂ ಇಲ್ಲ. ಅವರ ಆಸಕ್ತಿಗಳ ಮೇಲೆ ಅದು ಅವಲಂಬಿತವಾಗಿರುತ್ತೆ.